ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆಗೆ ಈಗ ಡೆವಿಲ್ ನಿಮ್ಗೆ ಗೊತ್ತಿರುವಂತದ್ದೇ, ಅವರು ತುಂಬಾ ಆತಂಕದಲ್ಲಿದ್ದಾರೆ, ಅವ್ರಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅವ್ರ ಸಿನಿಮಾ ಕೂಡ ಸದ್ಯಕ್ಕೆ ನಿಂತೋಗಿರುವಂತದ್ದು, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆಸ್ ಎ ನಿರ್ದೇಶಕರಾಗಿ ಒಂದು ಸಿನಿಮಾ ಈ ರೀತಿ ಆದ್ರೆ, ಒಬ್ಬ ನಟ ಈ ರೀತಿ ಒಳಗಡೆ ಹೋದ್ರೆ ಎಷ್ಟು ಲಾಸ್ ಆಗುತ್ತೆ ಇಂಡಸ್ಟ್ರಿಗೆ, ಜೊತೆಗೆ ಆಸ್ ಎ ನಿರ್ದೇಶಕನ ಕಷ್ಟವನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ಸರ್? ಆಕ್ಚುಲಿ ಈಗ ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈಗ ಅದು ಬೇಕು ಅಂತ ಯಾರು ಮಾಡೋದಲ್ಲ. ಈಗ ಹೀರೋಗೂ ಹೀಗಾಗುತ್ತೆ ಅಂತ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಬಟ್ ಏನು ಅನುಭವಿಸ್ಬೇಕಷ್ಟೇ ಈಗ. ಬಟ್ ಲಾಸೇ ಅವರಿಗೆ, ಅಷ್ಟೇ ನಾನು ಹೇಳಕ್ಕಾಗದು. ಯಾಕಂದ್ರೆ ಈ ಸಿನಿಮಾ ಈಗ ಅವರು ಏನೂ ಆಗಲ್ಲ, ಸ್ವಲ್ಪ ದಿವಸ ವೆಯ್ಟ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಅದು ಒಳ್ಳೆ ಕಲೆಕ್ಷನ್ ಆಗುತ್ತೆ, ಒಳ್ಳೆ ಆ ಸಿನಿಮಾ ನೋಡಿ ಬೇಕಾದ್ರೆ ನೀವು ಬಂಪರ್ ಹಿಟ್ ಆಗ್ಬಿಡ್ತದೆ. ಡೆವಿಲ್ ಸೂಪರ್ ಹಿಟ್ ಆಗುತ್ತೆ ನೋಡಿ ಆ ಸಿನಿಮಾ. 100% ಎಲ್ಲ ರಿಪೀಟೆಡ್ ಆಡಿಯನ್ಸ್ ನೋಡ್ತಾರೆ ಆ ಸಿನಿಮಾ. ಸರ್ ಫೈನಲಿ ದರ್ಶನ್ ಅವ್ರನ್ನ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ, ಮಾತಾಡಿಸ್ಕೊಂಡ್ವಿ ಸರ್. ಸೊ ಅವ್ರ ಅಭಿಮಾನಿಗಳು ತುಂಬಾ ನೋವಲ್ಲಿದ್ದಾರೆ, ಜೊತೆಗೆ ಅವರ ಕುಟುಂಬ ಕೂಡ, ನೀವು ಅವ್ರ ಕುಟುಂಬಕ್ಕೂ ಕೂಡ ತುಂಬಾ ಹತ್ತಿರದವರಾಗಿರ್ತೀರ ಮೇ ಬಿ. ಸೊ ಏನ್ ಹೇಳ್ತೀರಿ ಸರ್ ಫೈನಲಿ? ಏನಿಲ್ಲ, ದರ್ಶನ್ ಸರ್ ಅದರಲ್ಲಿ ಏನೂ ಆಗಲ್ಲ, ಬೇಗ ಹೊರಗಡೆ ಬರ್ತಾರೆ. ಹೊರಗಡೆ ಬನ್ನಿ, ಹೊರಗಡೆ ಬಂದೇ ಬರ್ತೀರಾ, ಒಳ್ಳೇದಾಗುತ್ತೆ. ನೀವು ಒಪ್ಕೊಂಡಿರೋ ಸಿನಿಮಾಗಳನ್ನೆಲ್ಲ ಬೇಗ ಫಿನಿಶ್ ಮಾಡಿ, ಮತ್ತೆ 3 ಕೋಟಿ ಕನ್ನಡಿಗರ ಹೃದಯದಲ್ಲಿ ಮತ್ತೆ ನೀವು ಮೊದಲೇ ಹೆಂಗಿದ್ರೆ ಹಂಗೆ ಆಗ್ತೀರಾ ಅನ್ನೋದು ಭರವಸೆ ನನಗಿದೆ. ಆದಷ್ಟು ಬೇಗ ಬನ್ನಿ ಅಷ್ಟೇ. ಮತ್ತೆ ಸಿನಿಮಾ ಮಾಡ್ತಿದ್ದೀರಾ, ಜೊತೆಗೆ ಈ ಜಂಬೂ ಸರ್ಕಸ್ ಸಿನಿಮಾ ಫಂಕ್ಷನ್ಗೂ ಮೇ ಬಿ ಇದ್ದಿದ್ರೆ ಕರೆಸ್ತಾ ಇದ್ರೇನೋ ನೀವು. ಜೊತೆಗೆ ನಿಮ್ ಸಿನಿಮಾದ ರಿಲೀಸ್ ಯಾವಾಗೆಲ್ಲ ಪ್ಲಾನ್ ಮಾಡಿದೀರಾ ಜಂಬೂ ಸರ್ಕಸ್? ಈಗ ಜಂಬೂ ಸರ್ಕಸ್ ಸಿನಿಮಾನ ಈಗ ನಾನು ಆಕ್ಚುಲಿ ಈಗಿಂದನೇ ಶುರು ಮಾಡಿದೀವಿ ಟೀಸರ್ ಇಂದ. ಈಗ ನೆಕ್ಸ್ಟ್ 14th ಬಂದು ನಾವು ಆಡಿಯೋ ರಿಲೀಸ್ ಮಾಡೋಣ ಅಂತಿದೀವಿ. ಆಮೇಲೆ ನೆಕ್ಸ್ಟ್ ಹಾಗೆ ಟ್ರೈಲರ್ ಒಂದು ರಿಲೀಸ್ ಮಾಡಿ ಬಂದು ಹಂತವಾಗಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಸರ್ ಒಳ್ಳೇದಾಗ್ಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ MD ಶ್ರೀಧರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.